ಇಲ್ಲಿ ಕೇಳಿ ಯಾರ ಮಗಳನ್ನ ತಗೋಬೇಕು ಅನ್ಕೊಂಡಿದ್ದಿ ಹೇಳು. ಯಾ ಲಕ್ಷ್ಮಿ? ಕೋಳಿ ಲಕ್ಷ್ಮಿ. ಕೋಳಿ ಲಕ್ಷ್ಮಿ ಅಂದ್ರೆ ಯಾರು? ಲಕ್ಷ್ಮಿ ನಿಮ್ಮ ಸೊಸೆ ಆಗ್ಬೇಕಾ? ನೀ ಯಾರು? ಹಾಂ, ಅಲ್ಲ ಈಗ ಲಕ್ಷ್ಮಿ ಮಗಳು ನೀ ತೊಗೊಂಡು ಹೋಗಕ್ಕಂತ ಬಂದಿದ್ದಿ. ನಿನ್ನ ಹೆಸರು? ಇಲ್ಲಿಗೆ ನಂದೆಲ್ಲ ಮುಗಿತು. ಹ್ಮ್. ಏನೇನು ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡ್ಯಾರ. ಏನೆಲ್ಲ ಮಾಡ್ಯಾರ ಈ ಪ್ರಯತ್ನ ಇದೊಂದಿತ್ರಿ. ಇಲ್ಲಿಗೆ ನನಗೆ ಮುಗಿತ್ರಿ. ನಂದು ಏನು ಮುಗೀತು? ನಂದು ಇನ್ನು ಏನು ಕಾಡುವಂಥದ್ದು ಇತ್ತು ನೋಡ್ರಪ್ಪ. ಇಲ್ಲಿಗೆ ನಿಮ್ಮ ಇದಕ್ಕೆ ಬಂದು ನಂದೆಲ್ಲ ಮುಗಿತ್ರಿ. ನನಗೆ ಮುಕ್ತಿ ಕೊಡ್ರಿ. ನಾವು ಹೋಗ್ಕೊಂಡು ಅವ್ರಿಗೆ ಇನ್ನು ಏನೇನು ಮಾಡೋದಿಲ್ಲಪ್ಪ. ಅವ್ರಿಗೇನು ಮಾಡಲ್ಲ? ಹೋಗ್ತಿ? ಅವ್ರ ಮಗಳಿಗೆ ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ನನ್ನಿಂದ್ರನ ಆಯ್ತು ಅಂತ ಹೇಳಿ ಆಕಿ ಕೊರಿಗೆ ಸಾಯ್ಬೇಕು ಅನ್ನುವಂಗ ನಾನ ಮಾಡ್ಸಿನಪ್ಪ. ನೀನ ಮಾಡ್ಸಿದಿ? ಈಗ ಹೋಗ್ತಿ ನೀನು? ಈಗ ಬಿಟ್ಟು ಬಿಡ್ರಪ್ಪ. ನೀ ಹೆಂಗ್ ಮುಕ್ತಿ ಕೊಡ್ತೀನಿ ನಾ ಇಂದಿಗೆ ಇಲ್ಲೇ ಹೋಗಿ ಬಿಡ್ತೀನಿಪ್ಪ. ಇನ್ನು ಮುಂದೆ ಅವ್ರಂತೆ ಹೋಗಲ್ಲ ನೀನು? ಒಟ್ಟ ಹೋಗುದಿಲ್ಲಪ್ಪ. ನನ್ನ ಗಂಡ ಇಬ್ರು ಕೂಡಿ ಈಗೇನು ಒಂದ್ 5-6 ತಿಂಗಳದಾಗ ಕಾಡ್ಬೇಕಪ್ಪ. ಅದನ್ನೆಲ್ಲ ಪ್ರತಿ ಹಂತದಲ್ಲಿ ಆಕಿನ ಕಾಡ್ಕೊತ ಬಂದನಪ್ಪ. ಒಟ್ಟ ಆಕಿ ರಾಯರ್ನ ಬಿಡ್ಲಿಲ್ಲಪ್ಪ. ಇದೊಂದು ಅವಕಾಶ ಕೊಟ್ಟು ಬಿಡ್ರಪ್ಪ. ನಾ ಹೇಳಿ ಹೋಗ್ತೀನಪ್ಪ. ಹೇಗೆ ಮಾಡ್ಬೇಕು ಬಾಳಪ್ಪ. ಸುಮಕಿನ ರಾಯರ ಉಳಿಸ್ಯಾರಪ್ಪ. ಆಕಿ ಮನೆ ತನಕ ಕಾಯ್ಬೇಕಂದ್ರ ರಾಯರ ಅಪ್ಪ. ಇಲ್ಲದ್ರ ಆಕಿ 3 ತಿಂಗಳಿಂದ ಏನು ಊರ್ಲಾಕೋಲ್ಲ ಅಪ್ಪ. ಪ್ರತಿ ಹಂತದಲ್ಲಿ ಆಕಿನ ರಾಯರ ಕಾಲ ಯಾವ ಗುಡಿಗೆ ಹೋದ್ರು ರಾಯರ ಹೆಸರು ಹೇಳ್ತೇವಪ್ಪ. ಆಕಿ ನಿಮ್ಮನ್ನ ನೋಡ್ಬೇಕಂತ ಎಲ್ಲಿ ಪ್ರಯತ್ನ ಮಾಡಿರೋದು ಆಗ್ಲಿಲ್ಲಪ್ಪ. ಇದ್ರ ಕಡೆ ಪ್ರಯತ್ನ ನೋಡ್ ನನ್ನ ತಂದೆ. ಇದನ್ನ ಹೇಳಬಾರ್ದು ಎತ್ತು ಮುಚ್ಚಿಟ್ಕೊಂಡು ಕಡೆಗೆ ಬಂದ ಬಿಟ್ಟು ನನಗೆ 500 ಕಿಲೋಮೀಟರ್ ಇದ್ರು ಹೋಗತ್ತನತ್ತೇಳಿ ಹಠಕ್ಕೆ ಬಿದ್ಲು. ಗಂಡನ ಜೋಡಿ ಆಡ್ತಿಳು. ದಿನ ಅವ್ರ ತಂಗಿ ಫೋನ ಸಿಕ್ಕೋ ಆಕೆ ತವ್ರ ಮನೆಗೆ ಕೊಟ್ಟನ ಒಳಗ ಕೊರಿತೀವ್ರು. ಹೆಣ್ಣಿನ ಮದುವೆ ಬಿಡಿಸ್ಬೇಕಂದ್ರು. ಹಂಗ ರಾಯರ್ ಪೂಜೆ ಮಾಡ್ಕೊತ ಸುಳ್ಳು ಮದುವೆನು ಮಾಡ್ರು. ರಾಯರ್ ನನ್ನ ಭಾರ ಹಾಕಿ ಮದುವೆನು ಮಾಡ್ರು. ಇನ್ನು ಆದ್ರು ಅಕ್ಕಿ ಅಕ್ಕಿ ಕಾಡ್ಲಿಕ್ಕೆ ಈಕೆ ನಮ್ಮ ಬಕ್ಕಿನ ಜೀವ ತಗೊಂಡ್ರೆ ಇಡೀ ಮನೆ ಸ್ವಲ್ಪ ನಾನು ಮಾಡ್ಬೇಕು ಅಂತ ಹೇಳ್ತಾರೆ. ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನೇ ಒಂದು ಮಾಡಕ್ಕೆ ಹೋಗಿ ಹೌದಲ್ವ? ಹೋಗಿ ನೀನು ಇನ್ನೊಬ್ಬರು ಮನೆಯಲ್ಲಿ ಅವ್ರು ಮಗಳ ಸಾಯಿಸ್ತೀನಿ. ಲಕ್ಷ್ಮಿ ಮಗಳು ಅಂದ್ರೆ ಯಾರು? ಲಕ್ಷ್ಮಿ ಮಗಳು ಅಂದ್ರೆ ನಿನ್ನ ಮಗಳೇ ಇವಾಗ, ಹೌದಲ್ವ? ಹಾಂ, ಇವಾಗ ತಿಳಿತಾ ಇದೆ. ಲಕ್ಷ್ಮಿ ಮಗಳು ಅಂದರೆ ನಿನ್ನ ಮಗಳೇ ಅವಳು, ಹೌದಾ? ಅವಳು ಅಷ್ಟು ಅನ್ಯೋನ್ಯತೆ ಮಾಡಿ, ಅಷ್ಟು ಚಿತ್ರಹಿಂಸೆ ಮಾಡಿ ಅವ್ರ ಕುಟುಂಬವನ್ನು ಸರ್ವನಾಶ ಮಾಡ್ತೀನಿ ಅಂದರೆ ಭಗವಂತ ಮೆಚ್ತಾನೆ, ಹೌದಲ್ವಾ? ಅದಕ್ಕೆ
ಒಂದು ಮನುಷ್ಯನ ಆಯುಷ್ಯ ಗೀತೋದ್ರೆ ಇವತ್ತು ನನ್ನ ತಂದೆ ತಾಯಿಯೂ ಸತ್ತೋಗಿದ್ದಾರೆ. ಅವ್ರು ಬಾ ಅಂತ ಕಲ್ಲು ಬರ್ತಾರೇನು, ಸತ್ತೋದ್ಮೇಲೆ ಅವ್ರು ಮತ್ತೆ ಮಕ್ಕಳಾಗಿ ಜನಿಸ್ತಾರೆ, ಅವರು ಮತ್ತೆ ಮಗುವಾಗಿ ಜನಿಸ್ತಾರೆ. ನಿನ್ನಲ್ಲಿ ಕೇಳ್ಕೊಂಡು ಬಂದೆ, ನಿನ್ನ ಆಯುಷ್ಯ ಈಗ ಮುಕ್ತಿಯಾಗಿ ನಾನು ಲಕ್ಷ್ಮಿ ಕಡೆಯಿಂದನೇ, ಲಕ್ಷ್ಮಿ ಇದರಲ್ಲ ಆ ತಾಯಿ ಕಡೆಯಿಂದ ನಾವು 9 ಅಕ್ಕಿಯನ್ನು ನೀರಿನಲ್ಲಿ ಹರಿಯೋ ನೀರಿನಲ್ಲಿ ಬಿಡಿಸ್ತೀನಿ. ನಿನಗೆ ಮುಕ್ತಿಯಾಗಿ ನೀನು ಸಂತೃಪ್ತಿಯಾಗಿ ಮತ್ತೆ ಮಗುವಾಗಿ ಜನಿಸ್ತೀಯ. ಇವತ್ತೇ ಲಾಸ್ಟ್ ನೀನು ಕೊನೆ, ಆಯ್ತಮ್ಮ? ನಾನು ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ಯಾಕಂದರೆ ನಾನು ನಿನ್ನ ಮಗ, ತಾಯಿ ಚೆನ್ನಾಗಿರಬೇಕು ಅನ್ನೋದು ಆಸೆ. ಯಾವ ಮರ? ಬೇವಿನ ಮರ ಮತ್ತು ಬನ್ನಿ ಮರ ಎರಡೂ ಇದೆ ಇದರಲ್ಲಿ. ಇಂಥ ಈ ಕ್ಷೇತ್ರದಲ್ಲಿ ಬರ್ತಿಟ್ಕೊಂಡಿದೆ ಅಂದರೆ ಇದು ಭಗವಂತನ ಇಚ್ಛೆ, ಹೌದಲ್ವಾ? ಬೇವಿನ ಮರ ಇದೆನಾ? ಬೇವಿನ ಮರ, ಬನ್ನಿ ಮರ ಎರಡೂ ಇದೆ ತಾಯಿ. ಅಲ್ಲಿ ಆನೆ ಮೇಲೆ ಮಣ್ಣಿಗೆ ಹೊರಗೆ ಒಂದು ನೀರಿನ ಬಾಟಲ್ ಕೊಡು, ಕಪ್ಪು ಗ್ಲಾಸು. ನಿಂಬೆದಲ್ಲ ಅರ್ಧ ನಿಂಬೆ ನಿಂತ್ಕೊಳ್ಳಿ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಇವತ್ತೇ ಲಾಸ್ಟು. ನಿನ್ನ ಮಕ್ಕಳು ನೀನು ಸಂತೃಪ್ತಿಯಾಗಿ ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ, ಆಯ್ತಮ್ಮ? ಏನಪ್ಪ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರ್ತೀವಿ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಯಾಕಂದರೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಇಷ್ಟು ಜನಗಳು ಎಲ್ಲಿಂದ ಬಂದು ಹೊಟ್ಟೆ ತುಂಬ ಈ ಮಗನಿಗೆ ಊಟ ಮಾಡಿಸ್ತಾ ಇದ್ದಾರಲ್ಲ, ಇದು ರಾಯರ ಪವಾಡಲ್ದ ಇನ್ನೇನಂತಾರೆ ಸ್ವಾಮಿ ಗೊತ್ತಿಲ್ಲ. ಇವ್ರು ಯಾರಂತಲೇ ಗೊತ್ತಿಲ್ಲ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಒಳ್ಳೆಯದಾಗಲಿ. ತೊಡೆ 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 ತೊಡೆ. ಪ್ರತಿನಿತ್ಯನೂ ಇದೇ ರೀತಿಯಾಗಿ ಅನ್ನದಾಸ ಪಾಪ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ನನ್ನ ತಂದೆ ತಾಯಿಂದರು ಅಷ್ಟು ಅದ್ಭುತವಾಗಿ ಬಂದು ಇಷ್ಟೆಲ್ಲ ಪ್ರೀತಿ ಎಲ್ಲ ಕಡೆಯಿಂದಲೂ ಬರ್ತಾರೆ. ಕರ್ನಾಟಕ ಪ್ರತಿಯೊಂದು ಮೂಲೆಯಿಂದಲೂ ಬಂದು ನೀವು ಆಮೇಲೆ ಹಾಕಿರ್ಬೇಕು. ನಾನು ಸ್ವಲ್ಪ ಆಗ್ತಾ ಇರ್ತೀನಿ, ಆಯ್ತಾ? ಬೇಗ ಬಾಮ. ಪ್ರತಿನಿತ್ಯನೂ ಅನ್ನದಾಸೋಹ ಏನು 300, 400, 1000, 500 ಎಷ್ಟು ಜನ ಬಂದಿದ್ರು ಹೆಂಗೆ ಸಲ್ತಾ ಇದನ್ನು ಗೊತ್ತಿಲ್ಲಮ್ಮ. ನೀನು ಎಷ್ಟೊತ್ತೆ ಅಷ್ಟೇ ಆರ್ಡರ್ ಕೆಲಸ ಇದೆ. ಅಕ್ಷಯ ಆಗ್ತಾ ಇರುತ್ತೆ ಯಾವಾಗ.